ರಜನಿಯ ಮದುವೆಯಾಗಿ ಕೆಲವೇ ದಿನಗಳಾಗಿದ್ದವು. ಆಕೆ ತನ್ನ ಪತಿ ವಿಕ್ರಮ್ ಜೊತೆ ನಗರದ ಹೊರವಲಯದಲ್ಲಿರುವ ಒಂದು ಹಳೆಯ, ದೊಡ್ಡದಾದ ಆದರೆ ಸ್ವಲ್ಪ ಪಾಳು ಬಿದ್ದಂತಿದ್ದ ಪೂರ್ವಜರ ಮನೆಗೆ ಬಂದಿದ್ದಳು. ಮನೆಯ ಮೂಲೆ ಮೂಲೆಗಳಲ್ಲಿ ಹಳೆಯ ಕಾಲದ ವಸ್ತುಗಳು, ದಪ್ಪ ಗೋಡೆಗಳು ಮತ್ತು ಭಾರವಾದ ಪೀಠೋಪಕರಣಗಳು ಹರಡಿಕೊಂಡಿದ್ದವು. ಪ್ರತಿಯೊಂದು ವಸ್ತುವು ತನ್ನದೇ ಆದ ಕಥೆಯನ್ನು ಹೇಳುವಂತೆ ಭಾಸವಾಗುತ್ತಿತ್ತು. ವಿಕ್ರಮ್ ಸಾಮಾನ್ಯವಾಗಿ ಆಫೀಸ್ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತಿದ್ದ. ಮನೆಯಲ್ಲಿ ರಾಮು ಎಂಬ ವೃದ್ಧ ಸೇವಕನಿದ್ದ ಮತ್ತು ಕೆಳಗಿನ ಮಹಡಿಯಲ್ಲಿ ಅಜ್ಜಿ ಮಂಜುಳಾ ವಾಸಿಸುತ್ತಿದ್ದರು. ರಜನಿ ಈ ಹಳೆಯ ಮನೆಯನ್ನು ಸ್ವಲ್ಪ ಸ್ವಚ್ಛಗೊಳಿಸಿ ಆಕರ್ಷಕವಾಗಿ ಮಾಡುವ ನಿರ್ಧಾರ ಮಾಡಿದಳು. ಒಂದು ದಿನ ಸ್ವಚ್ಛಗೊಳಿಸುವಾಗ ಅವಳು ಮೇಲಿನ ಮಹಡಿಯಲ್ಲಿರುವ ಒಂದು ಹಳೆಯ ಕೋಣೆಗೆ ಹೋದಳು. ಅಲ್ಲಿ ಧೂಳು ಮತ್ತು ಜೇಡರ ಬಲೆಗಳು ತುಂಬಿದ್ದವು ಮತ್ತು ಕೆಲವು ಹಳೆಯ ಪೆಟ್ಟಿಗೆಗಳು ಇದ್ದವು. ಅಲ್ಲಿ ಒಂದು ಮೂಲೆಯಲ್ಲಿ ದೊಡ್ಡದಾದ, ಭಾರವಾದ ಕನ್ನಡಿ ಬಿದ್ದಿತ್ತು. ಭಾರವಾದ ಮರದ ಚೌಕಟ್ಟಿನಿಂದ ಆವೃತವಾಗಿದ್ದ ಆ ಕನ್ನಡಿ ತುಂಬಾ ಆಕರ್ಷಕವಾಗಿತ್ತು. ಅದರ ಅಂಚುಗಳಲ್ಲಿ ಸುಂದರವಾದ ಕೆತ್ತನೆ ಮಾಡಲಾಗಿತ್ತು. ಅವಳು ಆ ಕನ್ನಡಿಯನ್ನು ಮಂತ್ರಮುಗ್ಧಳಾಗಿ ನೋಡುತ್ತಿದ್ದಳು. ಕನ್ನಡಿಯ ಮೇಲಿನ ಧೂಳನ್ನು ತೆಗೆಯುತ್ತಿದ್ದಂತೆ ಅವಳಿಗೆ ತನ್ನ ಮುಖ ಸ್ಪಷ್ಟವಾಗಿ ಕಾಣಿಸಿತು. ಆದರೆ ಆಗ ಯಾರೋ ತನ್ನ ಹಿಂದೆ ನಿಂತಿರುವಂತೆ ಅವಳಿಗೆ ಅನಿಸಿತು. ತಕ್ಷಣ ತಿರುಗಿ ನೋಡಿದಳು, ಆದರೆ ಯಾರೂ ಇರಲಿಲ್ಲ. ಅವಳು ಸುಸ್ತಾಗಿದ್ದಾಳೆ ಎಂದು ಅಂದುಕೊಂಡಳು. ಆ ಕನ್ನಡಿಯು ಕೋಣೆಯ ಅಲಂಕಾರಕ್ಕೆ ಚೆನ್ನಾಗಿರುತ್ತದೆ ಎಂದು ಯೋಚಿಸಿ ಅದನ್ನು ತನ್ನ ಕೆಳಗಿನ ಕೋಣೆಗೆ ತೆಗೆದುಕೊಂಡು ಹೋದಳು. ಆದರೆ ಆ ಕನ್ನಡಿಯೊಳಗೆ ಒಂದು ರಹಸ್ಯ ಅಡಗಿದೆ ಎಂದು ಅವಳಿಗೆ ತಿಳಿದಿರಲಿಲ್ಲ. ಆ ರಾತ್ರಿ ರಜನಿ ಕೋಣೆಯಲ್ಲಿ ಒಬ್ಬಳೇ ಇದ್ದಳು. ಮಳೆ ಬರುತ್ತಿತ್ತು. ಹಳೆಯ ಮನೆ ಮಳೆಯ ಹನಿಗಳೊಂದಿಗೆ ಮತ್ತಷ್ಟು ಸ್ತಬ್ಧವಾಗಿತ್ತು. ಕಿಟಕಿಯ ಬಳಿ ಇರಿಸಲಾಗಿದ್ದ ಆ ಕನ್ನಡಿ ಭಾರವಾಗಿ ಮತ್ತು ತಣ್ಣಗೆ ಕಾಣುತ್ತಿತ್ತು. ತನ್ನೊಳಗೆ ಯಾರೋ ದೃಷ್ಟಿ ನೆಟ್ಟಿರುವಂತೆ ಭಾಸವಾಗುತ್ತಿತ್ತು. ರಜನಿ ಲೈಟ್ ಆಫ್ ಮಾಡಿ ಮಲಗಲು ಹೋದಳು. ಆಗ ಯಾರೋ ತನ್ನ ಹೆಸರನ್ನು ಗುಸುಗುಸು ಎಂದು ಕರೆದಂತೆ ಅನಿಸಿತು. ರಜನಿ ಗಾಬರಿಯಿಂದ ಬೆಡ್ಶೀಟ್ ಎಳೆದುಕೊಂಡಳು. ಸ್ವಲ್ಪ ಹೊತ್ತು ಸ್ತಬ್ಧವಾಗಿತ್ತು. ಏನೋ ಭ್ರಮೆ ಎಂದು ಮತ್ತೆ ಮಲಗಿದಳು. ಮರುದಿನ ಬೆಳಿಗ್ಗೆ ಅವಳು ಹಾಸಿಗೆಯಿಂದ ಎದ್ದು ಕನ್ನಡಿಯ ಮುಂದೆ ಹೋದಾಗ ಕನ್ನಡಿಯ ಮೂಲೆಯಲ್ಲಿ ಮಂಜುಗಡ್ಡೆಯಂತೆ ಏನೋ ಕವಿದಿತ್ತು. ಆದರೆ ಆ ಮಂಜುಗಡ್ಡೆ ಯಾವುದೋ ಆಕಾರದಂತೆ ಕಾಣುತ್ತಿತ್ತು. ಯಾರೋ ಮಹಿಳೆ ತಲೆ ತಗ್ಗಿಸಿ ನಿಂತಿರುವಂತೆ ಇತ್ತು. ರಜನಿ ತಕ್ಷಣ ಕನ್ನಡಿಯ ಮೇಲೆ ಕೈಯಾಡಿಸಿದಳು. ಮಂಜು ಮಾಯವಾಯಿತು. ಆದರೆ ಮರುಕ್ಷಣವೇ ಮತ್ತೆ ಅದೇ ವಿಚಿತ್ರ ಅನುಭವವಾಯಿತು. ಯಾರೋ ತನ್ನನ್ನು ನೋಡುತ್ತಿರುವಂತೆ ಭಾಸವಾಯಿತು. ಒಂದು ರೀತಿಯ ನಡುಕ ಬೆನ್ನುಹುರಿಯಲ್ಲಿ ಹಾದು ಹೋಯಿತು. ಸಂಜೆ ಅವಳು ಈ ಬಗ್ಗೆ ವಿಕ್ರಮ್ ಜೊತೆ ಮಾತನಾಡಿದಳು. ಆದರೆ ವಿಕ್ರಮ್ ನಗುತ್ತಾ, ನೀನು ಹಳೆಯ ಮನೆಯನ್ನು ನೋಡಿ ಹೆದರಿದ್ದೀಯಾ ಏನೋ? ಸ್ವಲ್ಪ ವಿಶ್ರಾಂತಿ ತಗೋ ಎಂದನು. ಆದರೆ ಇದು ಕೇವಲ ಕನ್ನಡಿಯಲ್ಲ ಎಂದು ರಜನಿಗೆ ಅನಿಸಿತು. ಅದರಲ್ಲಿ ಯಾರೋ ಏನನ್ನು ಹೇಳಲು ಬಯಸುತ್ತಿದ್ದಾರೆ. ಮೂರನೇ ರಾತ್ರಿ ರಜನಿಯ ನಿದ್ರೆ ಇದ್ದಕ್ಕಿದ್ದಂತೆ ಮುರಿಯಿತು. ಗೋಡೆಯ ಮೇಲಿದ್ದ ಗಡಿಯಾರದಲ್ಲಿ 3 ಗಂಟೆಯಾಗಿತ್ತು. ಕಿಟಕಿ ಮುಚ್ಚಿದ್ದರೂ ಕೋಣೆಯಲ್ಲಿ ಸ್ವಲ್ಪ ಗಾಳಿ ಬೀಸುತ್ತಿತ್ತು. ಆಗ ಕನ್ನಡಿಯಿಂದ ಒಂದು ಸಣ್ಣ ಶಬ್ದ ಕೇಳಿಸಿತು. ನಾನು ತೆಗೆದುಕೊಳ್ಳಲಿಲ್ಲ. ರಜನಿಯ ಹೃದಯ ಬಲವಾಗಿ ಬಡಿಯಲು ಪ್ರಾರಂಭಿಸಿತು. ಕನ್ನಡಿಯೊಳಗೆ ಈಗ ಯಾವುದೇ ನೆರಳು ಇರಲಿಲ್ಲ. ಬದಲಿಗೆ ಸ್ಪಷ್ಟವಾಗಿ ಮಹಿಳೆಯ ಮುಖ ಕಾಣಿಸುತ್ತಿತ್ತು. ಬಿಳಿ ಸೀರೆಯಲ್ಲಿ ಕಣ್ಣುಗಳಲ್ಲಿ ಆಳವಾದ ನೋವು ತುಂಬಿಕೊಂಡಿದ್ದ ವೃದ್ಧೆ ಏನನ್ನೋ ಹೇಳಲು ಬಯಸುತ್ತಿದ್ದಳು. ರಜನಿ ದಿಟ್ಟಿಸಿ ನೋಡುತ್ತಾ ನಿಂತಳು. ಅವಳ ಹೃದಯ ಬಡಿತ ಹೆಚ್ಚಾಯಿತು. ಮಹಿಳೆ ಕನ್ನಡಿಯೊಳಗೆ ಅವಳನ್ನು ನೋಡಿದಳು ಮತ್ತು ನಿಧಾನವಾಗಿ, ನನ್ನ ಮೇಲೆ ಹಾಕಿದ ಆರೋಪ ಸುಳ್ಳು ಎಂದಳು. ರಜನಿಯ ಉಸಿರು ಕಟ್ಟಿದಂತಾಯಿತು. ಅವಳು ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ಭಯದಿಂದ ಅವಳ ಗಂಟಲು ಒಣಗಿ ಹೋಗಿತ್ತು. ಅದಕ್ಕಿಂತ ಹೆಚ್ಚು ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ ಮತ್ತು ಆ ಮುಖ ಇದ್ದಕ್ಕಿದ್ದಂತೆ ಮಾಯವಾಯಿತು ಮತ್ತು ಕನ್ನಡಿ ಮತ್ತೆ ಸಾಮಾನ್ಯ ಸ್ಥಿತಿಗೆ ಬಂದಿತು. ರಜನಿ ಗಾಬರಿಯಾದಳು. ಇದೆಲ್ಲ ಏನು ನಡೆಯುತ್ತಿದೆ ಎಂದು. ಅವಳು ತನ್ನ ಗಂಡನನ್ನು ಎಬ್ಬಿಸಿ, ಕೇಳಿ, ಕನ್ನಡಿಯೊಳಗೆ ಏನೋ ವಿಚಿತ್ರ ಕಾಣಿಸುತ್ತಿತ್ತು ಎಂದಳು. ವಿಕ್ರಮ್ ಕಣ್ಣುಗಳನ್ನು ಉಜ್ಜಿಕೊಂಡು ಎದ್ದು ಕುಳಿತನು ಮತ್ತು ನೀನು ಸ್ವಲ್ಪ ಜಾಸ್ತಿ ಯೋಚನೆ ಮಾಡುತ್ತಿದ್ದೀಯಾ? ಆ ಕನ್ನಡಿಯನ್ನ ಇಲ್ಲಿಂದ ತೆಗೆದು ಹಾಕಬಾರದು. ಆ ಕನ್ನಡಿಯಿಂದ ನಿನಗೆ ತೊಂದರೆಯಾಗುತ್ತಿದ್ದರೆ ಅದನ್ನು ತೆಗೆದು ಹಾಕು. ನೀನು ಈಗ ಮಲಗು. ನಾನು ಬೆಳಗ್ಗೆ ರಾಮುಗೆ ಹೇಳಿ ಅದನ್ನು ಇಲ್ಲಿಂದ ತೆಗೆಸುತ್ತೇನೆ ಎಂದನು. ರಜನಿಗೆ ರಾತ್ರಿಯಿಡೀ ನಿದ್ರೆ ಬರಲಿಲ್ಲ. ವಿಕ್ರಮ್ ಕೂಡ ಅವಳೊಂದಿಗೆ ಎಚ್ಚರವಾಗಿ ಕುಳಿತಿದ್ದನು. ಮರುದಿನ ಬೆಳಿಗ್ಗೆ ರಜನಿ ನೇರವಾಗಿ ಅಜ್ಜಿಯ ಬಳಿಗೆ ಹೋದಳು ಮತ್ತು ಅಜ್ಜಿ, ಮನೆಯಲ್ಲಿ ವಿಚಿತ್ರವಾದ ಘಟನೆಗಳು ನಡೆಯುತ್ತಿವೆ. ಆ ದೊಡ್ಡ ಕನ್ನಡಿ ಯಾರದು ಎಂದು ಕೇಳಿದಳು. ಅಜ್ಜಿ ಮೌನವಾದರು. ನಂತರ ದೀರ್ಘವಾಗಿ ಉಸಿರೆಳೆದುಕೊಂಡು, ಸೊಸೆ, ಅದು ನಿನ್ನ ಅತ್ತಿಗೆ ಶಾರದಾ ತನ್ನ ತವರು ಮನೆಯಿಂದ ತಂದಿದ್ದಳು. ಆದರೆ ನೀನು ಏಕೆ ಕೇಳುತ್ತಿದ್ದೀಯಾ? ಅವಳು ಬಹಳ ವರ್ಷಗಳ ಹಿಂದೆಯೇ ತೀರಿಕೊಂಡಳು.
ನನ್ನ ವಂಶಪಾರಂಪರ್ಯದ ಹಾರವನ್ನು ನನ್ನ ಸೊಸೆಗೆ ನೀಡಿದ್ದಕ್ಕೆ ಅವಳಿಗೆ ಅಸೂಯೆಯಾಗಿತ್ತು. ಆದರೆ ಅದೇ ದಿನ ಆ ಹಾರ ಕಳುವಾಯಿತು. ಮನೆಯಲ್ಲಿ ಗಲಾಟೆಯಾಯಿತು. ನಿನ್ನ ಮಾವ ಕೋಪದಿಂದ ಅವಳನ್ನು ಒಂದು ಕೋಣೆಯಲ್ಲಿ ಕೂಡಿಹಾಕಿದರು ಮತ್ತು ಆ ಹಾರವನ್ನು ವಾಪಸ್ಸು ಕೊಡು, ಆಗಲೇ ನಾನು ನಿನ್ನನ್ನು ಹೊರಗೆ ಬಿಡುವುದು ಎಂದು ಹೇಳಿದರು. ಆದರೆ 1 ಗಂಟೆಯ ನಂತರ ಬಾಗಿಲು ತೆರೆದಾಗ ನಿನ್ನ ಅತ್ತಿಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದಳು. ದುರದೃಷ್ಟವಶಾತ್ ಆ ಹಾರವು ಸಿಗಲಿಲ್ಲ ಮತ್ತು ನಿನ್ನ ಅತ್ತಿಗೆಯೂ ಈ ಜಗತ್ತಿನಲ್ಲಿ ಉಳಿಯಲಿಲ್ಲ ಎಂದು ಹೇಳಿದರು. ಇದನ್ನೆಲ್ಲಾ ಕೇಳಿ ರಜನಿಯ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು. ಕನ್ನಡಿಯೊಳಗೆ ಕಾಣುವ ಮಹಿಳೆ ತನ್ನ ಅತ್ತಿಗೆ ಶಾರದಾ ಅವರ ಆತ್ಮ ಮತ್ತು ಅವರು ಏನನ್ನು ಸಾಬೀತುಪಡಿಸಲು ಬಯಸುತ್ತಿದ್ದಾರೆಂದು ಅವಳಿಗೆ ಈಗ ಖಚಿತವಾಯಿತು. ಆಗ ವೃದ್ಧ ಸೇವಕ ರಾಮು ಟೀ ಮತ್ತು ತಿಂಡಿ ತಟ್ಟೆಯನ್ನು ಹಿಡಿದು ಕೋಣೆಗೆ ಬಂದನು. ಇಬ್ಬರ ಸಂಭಾಷಣೆ ಅಲ್ಲಿಗೆ ನಿಂತಿತು. ರಾಮು ಬಿಸಿ ಬಿಸಿ ಚಹಾ ಮತ್ತು ಸ್ಯಾಂಡ್ವಿಚ್ ನೀಡಿದನು. ಅಜ್ಜಿ ತಿಂಡಿ ತಿನ್ನು ಮಗಳೇ ಎಂದು ಹೇಳಿದಳು. ಆದರೆ ರಜನಿಯ ಮನಸ್ಸು ಒಂದು ರೀತಿಯ ಆತಂಕದಿಂದ ತುಂಬಿತ್ತು. ಹೇಗೋ ಒಂದು ಸ್ಯಾಂಡ್ವಿಚ್ ತಿಂದು ಚಹಾ ಕುಡಿದು ಕೋಣೆಯಿಂದ ಹೊರಬಂದಳು. ಆಗ ರಾಮು ತರಕಾರಿ ತರಲು ಚೀಲ ಹಿಡಿದುಕೊಂಡು ಮಾರುಕಟ್ಟೆಗೆ ಹೋಗಲು ಸಿದ್ಧತೆ ನಡೆಸುತ್ತಿರುವುದನ್ನು ನೋಡಿದಳು. ರಜನಿ ರಾಮುಗೆ ಕರೆದು 1 ನಿಮಿಷ ಕೇಳಿ ಎಂದಳು. ರಾಮು ಒಂದು ಕ್ಷಣ ನಿಂತು ಹಿಂದಿರುಗಿ ನೋಡಿದನು. ಆಗ ರಜನಿ ನಿಧಾನವಾಗಿ, ರಾಮು, ನೀವು ವರ್ಷಗಳಿಂದ ಈ ಮನೆಯಲ್ಲಿದ್ದೀರಿ. ನಿಮಗೆ ನನ್ನ ಅತ್ತಿಗೆಯ ಬಗ್ಗೆ ತಿಳಿದಿದೆಯೇ? ನೀವು ಅವರನ್ನು ನೋಡಿದ್ದೀರಾ ಎಂದು ಕೇಳಿದಳು. ರಾಮುನ ಕಣ್ಣುಗಳಲ್ಲಿ ಚಲನವಲನ ಉಂಟಾಯಿತು. ಅವನು ತಲೆ ತಗ್ಗಿಸಿ ನಿಧಾನವಾಗಿ, ಅವರು ತುಂಬಾ ಒಳ್ಳೆಯ ಮಹಿಳೆಯಾಗಿದ್ದರು. ಬಹಳ ಒಳ್ಳೆಯವರಾಗಿದ್ದರು. ಮನೆಯ ಹೆಂಗಸರನ್ನು ಗೌರವದಿಂದ ನೋಡಿಕೊಳ್ಳುತ್ತಿದ್ದರು ಎನ್ನುತ್ತಾ ರಾಮುನ ಕಣ್ಣುಗಳು ತೇವವಾದವು. ಆಗ ರಜನಿ, ಆದರೆ ಅಜ್ಜಿ ಅವರು ಯಾರದ್ದೋ ಹಾರವನ್ನು ಕದ್ದಿದ್ದರು ಎಂದು ಹೇಳುತ್ತಾರಲ್ಲ ಎಂದಳು. ರಾಮುನ ಮುಖ ಗಂಭೀರವಾಯಿತು. ಅವನು ಕೋಪದಿಂದ, ಚಿಕ್ಕ ಯಜಮಾನತಿ ಎಂದಿಗೂ ಹಾಗೆ ಮಾಡಲು ಸಾಧ್ಯವಿಲ್ಲ. ಅವರಿಗೆ ಯಾವ ಕೊರತೆಯಿತ್ತು ಅಂತ ಹಾರ ಕದಿಯುತ್ತಾರೆ? ನನಗೆ ಇನ್ನೂ ಹಲವು ಕೆಲಸಗಳಿವೆ. ನಾನು ಹೋಗಿ ಬರುತ್ತೇನೆ ಎಂದು ಹೇಳಿ ಕೋಪದಿಂದ ಗೊಣಗುತ್ತಾ ಅಲ್ಲಿಂದ ಹೋದನು. ರಜನಿ ಆಳವಾದ ಆಲೋಚನೆಯಲ್ಲಿ ಮುಳುಗಿದಳು. ಕನ್ನಡಿಯೊಳಗೆ ಕಾಣುವ ಆತ್ಮ ತನ್ನ ಅತ್ತಿಗೆಯದ್ದಾಗಿದ್ದರೆ ಅವರು ತನಗೆ ಏನು ಹೇಳಲು ಬಯಸುತ್ತಾರೆ ಎಂಬುದನ್ನು ಯಾವುದೇ ಬೆಲೆ ತೆತ್ತಾದರೂ ಕಂಡುಹಿಡಿಯಬೇಕೆಂದು ಅವಳು ನಿರ್ಧರಿಸಿದಳು. ಧೈರ್ಯ ತಂದುಕೊಂಡು ತನ್ನ ಕೋಣೆಗೆ ಹೋದಳು. ಕನ್ನಡಿಯ ಮೇಲೆ ಬಿದ್ದಿದ್ದ ಪರದೆಯನ್ನು ತೆಗೆದಳು. ಆಗ ಹಿಂದಿನಿಂದ ಮಸುಕಾದ ಆಕೃತಿ ಕಾಣಿಸಿತು. ಅವಳು ತಿರುಗಿ ನೋಡಿದಳು, ಆದರೆ ಹಿಂದೆ ಯಾರೂ ಇರಲಿಲ್ಲ. ಅವಳು ತಲೆ ಕೆಡಿಸಿಕೊಂಡಳು. ಧೈರ್ಯ ತಂದುಕೊಂಡು, ಯಾರು ನೀವು ಅತ್ತಿಗೆ ಎಂದು ಕೇಳಿದಳು. ಅಕಸ್ಮಾತ್ತಾಗಿ ಕೋಣೆ ತಣ್ಣಗಾಯಿತು ಮತ್ತು ನಡುಗುವ ಧ್ವನಿಯೊಂದು ಕೇಳಿಸಿತು. ಸೊಸೆ, ಅದು ನಾನೇ. ವರ್ಷಗಳಿಂದ ನನ್ನ ಆತ್ಮ ಅಲೆದಾಡುತ್ತಿದೆ. ನಾನು ಯಾವುದೇ ಕಳ್ಳತನ ಮಾಡಿಲ್ಲ. ನಾನು ನಿಜ ಹೇಳುತ್ತಿದ್ದೇನೆ ಎಂದು ಹೇಳುತ್ತಾ ಆ ಆತ್ಮ ಅಳಲು ಪ್ರಾರಂಭಿಸಿತು. ರಜನಿಯ ಕಣ್ಣುಗಳಿಂದಲೂ ತಾನಾಗಿಯೇ ಕಣ್ಣೀರು ಸುರಿಯಿತು. ಅವಳು ಗದ್ಗದಿತ ಧ್ವನಿಯಲ್ಲಿ, ಹಾಗಾದರೆ ಕಳ್ಳತನ ಮಾಡಿದ್ದು ಯಾರು ಎಂದು ಕೇಳಿದಳು. ಶಾರದಾ ಗದ್ಗದಿತ ಧ್ವನಿಯಲ್ಲಿ, ಕಳ್ಳತನ ಮಾಡಿದ್ದು ನನ್ನ ನಾದಿನಿ ಎಂದರು. ಇದನ್ನು ಕೇಳಿ ರಜನಿಯ ಕೈಕಾಲುಗಳು ತಣ್ಣಗಾದವು. ಶಾರದಾ ಅವರ ಆತ್ಮವು ಮುಂದುವರೆದು, ಆ ರಾತ್ರಿ ಅತ್ತೆಯವರು ತಮ್ಮ ಆಭರಣಗಳನ್ನು ತೆಗೆದಾಗ ನನ್ನ ನಾದಿನಿಗೂ ಆ ವಂಶಪಾರಂಪರ್ಯದ ಹಾರ ಬೇಕಿತ್ತು. ಆದರೆ ಅತ್ತೆಯವರು ಆ ಹಾರ ಮನೆಯ ಹಿರಿಯ ಸೊಸೆಗೆ ಸೇರಿದ್ದು ಎಂದು ನಿರಾಕರಿಸಿದರು. ನನಗೂ ಸಂತೋಷವಾಗಿತ್ತು, ಏಕೆಂದರೆ ಅತ್ತೆಯವರು ನನಗೆ ಚಿನ್ನದ ಓಲೆಗಳನ್ನು ಮತ್ತು ನನ್ನ ನಾದಿನಿಗೆ ಬಳೆಗಳನ್ನು ನೀಡಿದ್ದರು. ಆದರೆ ನನ್ನ ನಾದಿನಿಯ ಕಣ್ಣು ಆ ಚಿನ್ನದ ಹಾರದ ಮೇಲಿತ್ತು. ಅವಳು ಚಿನ್ನದ ಹಾರವನ್ನು ಕದ್ದು ಅದನ್ನು ಒಂದು ಹಳೆಯ ಸೀರೆಯೊಳಗೆ ಹೊಲಿದು ಯಾರಿಗೇ ತಿಳಿಯದಂತೆ ಬಚ್ಚಿಟ್ಟಳು. ಆಭರಣಗಳಿಗಾಗಿ ಎಲ್ಲೆಡೆ ಹುಡುಕಾಟ ನಡೆಯಿತು. ಆದರೆ ಆ ಸೀರೆ ಬಚ್ಚಿಟ್ಟಿದ್ದ ಹಳೆಯ ಸ್ಟೋರ್ ರೂಮ್ ಅನ್ನು ಯಾರೂ ನೋಡಲಿಲ್ಲ. ನನ್ನ ಮೇಲೆ ಆಭರಣಗಳ ಕಳ್ಳತನದ ಆರೋಪ ಬಂದಾಗ ನನಗೆ ಆಘಾತವಾಯಿತು. ಆಗ ನನಗೆ ಹೃದಯಾಘಾತವಾಯಿತು. ಆ ಹೊತ್ತಿಗಾಗಲೇ ಆ ಹಾರವನ್ನು ಕದ್ದಿದ್ದು ಯಾರು ಅಂತ ನನಗೂ ತಿಳಿದಿರಲಿಲ್ಲ. ಆ ನಂತರ ನನ್ನ ನಾದಿನಿಗೆ ಆ ಸೀರೆಯನ್ನು ತೆಗೆಯಲು ಅವಕಾಶ ಸಿಗಲಿಲ್ಲ. ನಂತರ ರಾಮು ಸ್ಟೋರ್ ರೂಮ್ ಅನ್ನು ಸ್ವಚ್ಛಗೊಳಿಸುವಾಗ ಆ ಸೀರೆಯನ್ನು ಒಂದು ಹಳೆಯ ಪೆಟ್ಟಿಗೆಯಲ್ಲಿ ಇಟ್ಟಿದ್ದನು. ನನ್ನ 13ನೇ ದಿನದ ನಂತರ ನನ್ನ ನಾದಿನಿ ಆ ಸೀರೆ ಹುಡುಕುತ್ತಾ ಇದ್ದಳು. ಆದರೆ ಆ ಸೀರೆ ಅವಳಿಗೆ ಸಿಗಲಿಲ್ಲ. ಇಂದಿಗೂ ಆ ವಂಶಪಾರಂಪರ್ಯದ ಹಾರ ನಮ್ಮ ಮನೆಯ ಸ್ಟೋರ್ ರೂಮಿನ ಪೆಟ್ಟಿಗೆಯಲ್ಲಿ ಬಿದ್ದಿದೆ ಮತ್ತು ಯಾರಿಗೂ ಅದರ ಬಗ್ಗೆ ತಿಳಿದಿಲ್ಲ. ಎಲ್ಲರೂ ನಾನು ಕಳ್ಳತನ ಮಾಡಿದೆ ಎಂದು ತಿಳಿದುಕೊಂಡಿದ್ದಾರೆ ಮತ್ತು ನನ್ನ ಸಾವಿನಿಂದ ಆ ಹಾರ ರಹಸ್ಯವಾಗಿಯೇ ಉಳಿದು ಹೋಯಿತು. ಆದರೆ ಆ ಕಳ್ಳತನವನ್ನು ನಾನು ಮಾಡಲಿಲ್ಲ ಎಂದರು. ಇದೆಲ್ಲವನ್ನೂ ತಿಳಿದು ರಜನಿ ದಂಗಾದಳು. ಅವಳು ತಕ್ಷಣ ತನ್ನ ಅತ್ತೆಗೆ ಎಲ್ಲ ವಿಷಯವನ್ನು ತಿಳಿಸಿದಳು.
ವಿಕ್ರಮ್ ಮತ್ತು ರಾಮು ಅವರ ಸಮ್ಮುಖದಲ್ಲಿ ಆ ಪೆಟ್ಟಿಗೆಯನ್ನು ತೆರೆದಾಗ ಹಳೆಯ ಸೀರೆಯೊಳಗೆ ಹೊಲಿಯಲಾಗಿದ್ದ ಆ ವಂಶಪಾರಂಪರ್ಯದ ಹಾರವನ್ನು ನೋಡಿ ಮಂಜುಳಾ ಅಳಲು ಪ್ರಾರಂಭಿಸಿದರು. ವಿಕ್ರಮ್ ತಲೆ ತಗ್ಗಿಸಿ ನಿಂತಿದ್ದನು. ಅವನ ತಾಯಿಯ ಮೇಲೆ ಕಳ್ಳತನದ ಆರೋಪವಿತ್ತು. ಆದರೆ ಇಂದು ಅವನ ತಾಯಿ ಕಳ್ಳಿಯಲ್ಲ ಎಂದು ಸಾಬೀತಾಗಿತ್ತು. ಆದರೆ ಇಂದು ಅವನ ತಂದೆಯೂ ಈ ಜಗತ್ತಿನಲ್ಲಿ ಇರಲಿಲ್ಲ, ದೊಡ್ಡ ಸೊಸೆಯೂ ಇರಲಿಲ್ಲ ಮತ್ತು ಹಾರವನ್ನು ಕದ್ದ ಅವನ ಚಿಕ್ಕಮ್ಮನೂ ಇರಲಿಲ್ಲ. ಎಲ್ಲರೂ ತಮ್ಮ ತಮ್ಮ ಸಮಯದಲ್ಲಿ ಈ ಜಗತ್ತಿನಿಂದ ಹೋಗಿದ್ದರು. ಆದರೆ ಶಾರದಾ ಅವರ ಆತ್ಮ ಇನ್ನೂ ಅಲೆದಾಡುತ್ತಲೇ ಇತ್ತು, ಏಕೆಂದರೆ ಅವರ ಹೆಸರಿನ ಮೇಲೆ ಇದ್ದ ಕಳಂಕ ಇನ್ನೂ ಮಾಸಿರಲಿಲ್ಲ. ಹಾರ ಸಿಕ್ಕಿದ ತಕ್ಷಣ ಶಾರದಾ ಅವರ ಆತ್ಮ ಒಂದು ನೋವಿನಿಂದ ಮುಕ್ತವಾದಂತಾಯಿತು. ಸ್ವಲ್ಪ ಹೊತ್ತಿನಲ್ಲಿ ಸ್ಟೋರ್ ರೂಮಿನಲ್ಲಿ ತಂಪು ಹೆಚ್ಚಾಯಿತು. ಎಲ್ಲರೂ ಆಶ್ಚರ್ಯದಿಂದ ನಿಂತಿದ್ದರು. ಆಗ ಕನ್ನಡಿಯಿಂದ ಒಂದು ಧ್ವನಿ ಕೇಳಿಸಿತು. ಅತ್ತೆ, ನಾನು ಕಳ್ಳಿಯಲ್ಲ. ಮಂಜುಳಾ ಅಳುತ್ತಾ, ಹೌದು ಸೊಸೆ, ನೀನು ಕಳ್ಳಿಯಲ್ಲ, ನಮ್ಮೆಲ್ಲರನ್ನೂ ಕ್ಷಮಿಸಿಬಿಡು ಎಂದರು. ಮತ್ತೊಮ್ಮೆ ಅದೇ ಮುಖ ಕನ್ನಡಿಯೊಳಗೆ ಮೂಡಿತು. ಆದರೆ ಈಗ ಕಣ್ಣುಗಳಲ್ಲಿ ಚಲನವಲನ ಅಥವಾ ನೋವು ಇರಲಿಲ್ಲ, ಬದಲಿಗೆ ಒಂದು ಸಮಾಧಾನವಿತ್ತು. ಶಾರದಾ ಅವರ ನೆರಳಿನ ತುಟಿಗಳ ಮೇಲೆ ಸಣ್ಣ ನಗು ಮತ್ತು ಕಣ್ಣುಗಳಲ್ಲಿ ತೇವವಿತ್ತು. ಅವರ ಕೈಗಳು ಗಾಳಿಯಲ್ಲಿ ಮೇಲಕ್ಕೆದ್ದವು. ರಜನಿ ಆಶೀರ್ವಾದ ಮಾಡುತ್ತಿರುವಂತೆ ಇತ್ತು. ನಿಧಾನವಾಗಿ ಕನ್ನಡಿಯ ಮೇಲ್ಮೈಯಲ್ಲಿ ಬೆಳಕು ಕುಗ್ಗಲು ಪ್ರಾರಂಭವಾಯಿತು ಮತ್ತು ಅವರ ಪ್ರತಿಬಿಂಬ ಮಂಜಿನಲ್ಲಿ ಕರಗಲು ಪ್ರಾರಂಭವಾಯಿತು. ಸ್ವಲ್ಪ ಹೊತ್ತಿನಲ್ಲಿ ಕನ್ನಡಿ ಸಂಪೂರ್ಣವಾಗಿ ಸ್ವಚ್ಛವಾಯಿತು. ಈಗ ಅದರಲ್ಲಿ ಕೇವಲ ರಜನಿಯ ಪ್ರತಿಬಿಂಬ ಮಾತ್ರ ಕಾಣಿಸುತ್ತಿತ್ತು. ಹಿಂದಿನಿಂದ ವಿಕ್ರಮ್ ಧ್ವನಿ ಕೇಳಿಸಿತು. ರಜನಿ, ನೀನು ನನ್ನ ತಾಯಿಗೆ ನ್ಯಾಯ ಒದಗಿಸಿದೆ ಎಂದು ಹೇಳುತ್ತಾ ಅವನ ಧ್ವನಿ ಗದ್ಗದಿತವಾಗಿತ್ತು. ಅವನ ಮಾತುಗಳು ನಡುಗುತ್ತಿದ್ದವು. ರಜನಿ ನಿಧಾನವಾಗಿ, ನಾನು ಅವರಿಗೆ ನ್ಯಾಯ ಒದಗಿಸಲಿಲ್ಲ, ಕೇವಲ ಮುಕ್ತಿ ನೀಡಿದೆ ಅಷ್ಟೇ ಎಂದಳು. ಮಂಜುಳಾ ಆ ಹಾರವನ್ನು ರಜನಿಯ ಕೈಗಿತ್ತು. ಸೊಸೆ, ಈಗ ಈ ಹಾರಕ್ಕೆ ನಿಜವಾದ ಅರ್ಹಳು ನೀನೇ, ಮತ್ತು ಬಹುಶಃ ನಿನ್ನ ಅತ್ತಿಗೆಯ ಆಸೆಯೂ ಇದೇಯಾಗಿತ್ತು ಎಂದರು. ರಜನಿ ಹಾರವನ್ನು ತನ್ನ ಎದೆಗೆ ಒತ್ತಿಕೊಂಡಳು ಮತ್ತು ದುಃಖದಿಂದ ಅವಳ ಕಣ್ಣುಗಳಿಂದ 2 ಹನಿ ಕಣ್ಣೀರು ಸುರಿಯಿತು. ಸ್ನೇಹಿತರೇ, ನಿಮಗೆ ನನ್ನ ಈ ಕಾಲ್ಪನಿಕ ಕಥೆಯೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ಕಥೆಯ ಉದ್ದೇಶ ಯಾವುದೇ ರೀತಿಯ ಮೂಢನಂಬಿಕೆಯನ್ನು ಬೆಂಬಲಿಸುವುದಲ್ಲ. ಈ ಕಥೆಯನ್ನು ಕೇವಲ ಮನರಂಜನೆಗಾಗಿ ಬರೆಯಲಾಗಿದೆ. ಕತೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.